ನೀನು ಕಾಂಟ್ಯಾಕ್ಟ್ ಮಾಡ್ಬೋದು ನನಗೆ. ನಾನು ಹೇಳ್ತಾ ಮಾತಾಡ್ತೀನಿ, ಎಲ್ಲರೂ ಗೊತ್ತಾಗ್ತಾನೆ. ಒಂದು ನಿಮಿಷ ಕೂಡ ಇನ್ನೊಂದು ಸ್ಯಾಂಡಿ ಹೋಗು ಬಾ. ಇಲ್ಲ ಉತ್ತರ ಮಾಡ್ಕೊಂಡ್ರೆ ಹೇಳಕ್ಕಮ್ಮ ಅದಕ್ಕೋಸ್ಕರ ಇಲ್ಲ ಸ್ಯಾಂಡಿ ಬಾ, ಇದಕ್ಕೆ ಕಲ್ತ್ಕೊಳ್ತಾರೆ. ಸ್ಯಾಂಡಿ ಬಾ. ಓಕೆನಾ? ಸರಿ ಬಿಡಿ. ಯಾಕೆ ವಾಟರ್ದು ಸ್ಪಾಂಜ್ ಡಿಪ್ ಮಾಡ್ಕೊಂಡು ಮತ್ತೆ ಅವಸ್ಕೊಂತಾರೆ, ಕೋಲ್ಡ್ ಹಾಕಿರ್ತಾರೆ, ಹಾಕಿರ್ತಾರೆ, ಇನ್ನೊಂದೇನು ಹಾಕ್ತಾರಲ್ಲ. ನಾವು ಅದನ್ನು ಮಾಡಿದ್ರೆ ಡೈರೆಕ್ಟಾಗಿ ಪ್ಯಾಂಟ್ ಅಲ್ಲ ಪ್ಯಾಚ್ ಆಗ್ಬಿಡುತ್ತೆ. ಲಾಯಲ್ ಇದ್ದ ಸ್ಕಿನ್ನಲ್ಲಿ ಪ್ಯಾಕ್ ಆಗುತ್ತೆ. ಹೊಸ್ಕೊಂಡ್ಮೇಲೆ ಇದು ಪ್ಯಾನ್ ಸ್ಟಿಕ್ ಅಂತ ಇದೆ, ಬೇಸ್ ಆಯಿಲ್ ಬೇಸ್ ಇದು. ಫಸ್ಟ್ ಪ್ಯಾನ್ ಸ್ಟಿಕ್ ನಂಬರ್ 1 ಕೇಕ್ ಅಂತ ಅಲ್ಲ, ಪ್ಯಾನ್ ಸ್ಟಿಕ್ ಅಲ್ಲಿ ಒಂದು ವಾಟರ್, ಇನ್ನೊಂದು ಆಯಿಲ್. ಇಲ್ಲ, ಇದು ವಾಟರ್ ಅಷ್ಟೇ ಫಸ್ಟ್. ಇದನ್ನ ಅದು ವಾಟರ್ ಬೆಸ್ಟ್ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಆಯಿಲ್ ಯಾಕೆ ಅಂದ್ರೆ ಬ್ರೈಟ್ ಆಗಿ ಕಾಣುತ್ತೆ. 5-6 ಐಟಮ್ ಮಾಡ್ಬೇಕು. ಲೈಟ್ ಕಡಿಮೆ ಆಗುತ್ತೆ ಕೆಲವು ಕಡೆ. ದೊಡ್ಡದಾಗ ಬರೀಮ್ಮ ಇದಲ್ವಾ ಫಸ್ಟ್. ಅಪ್ಲೈ ಮಾಡ್ಕೊಂಡು ಸ್ಪಾಂಜ್ ತರ ಚಿಕ್ಕದು ಸ್ಪಾಂಜ್ ಕೈಯಲ್ಲಿ ಉಂಟಿದ್ರೆ ಸ್ವಲ್ಪ ಬಿಸಿ ಆಗ್ಬಿಡುತ್ತೆ ಸ್ಕಿನ್ನು. ನಮ್ಮ ಬಾರಿ ಇಟ್ಟು ಅವ್ರ ಬಾರಿ ಇಟ್ಟು ಮಾಡ್ತೀವಿ. ಇದನ್ನು ಆದಷ್ಟು ಅವ್ರಿಗೆ ಇರಿಟೇಷನ್ ಆಗ್ದಂಗೆ ಆರ್ಟಿಸ್ಟ್. ಮಾಮೂಲಿ ಸ್ಪಾಂಜ್, ಡ್ರೈ ಸ್ಪಾಂಜ್ ಅಷ್ಟೇ. ಇದು ಬರೀ ಇದಕ್ಕೊಂದು ಚಿಕ್ಕ ಸ್ಪಾಂಜು. ನಿಮ್ಗಳಿಗೆಲ್ಲ ಕೊಡ್ಬೇಕಂದ್ರೆ ಪುಟ್ ಸ್ಪಾಂಜ್ ಆದರೆ ಸಾಕು, ಸಣ್ಣ ಸಣ್ಣದು. ನಾವು ಒಂದು 20 ಜನಕ್ಕೆ ಮಾಡಾಗ ಚಿಕ್ಕದಾಗಿ ಮಾಡೋಕ್ಕಾಗಲ್ಲ. ಇದು ಒಂದ್ಸಾರಿ ತಗೊಂಡ್ರು ಇಡೀ ಬೇಯಿಸ್ಕೋಬೇಕು ಅನ್ಕೊಂಡು. ಆಮೇಲೆ ಸ್ಪಾಂಜಲ್ಲಿ ಮಾಡಿದಾಗ ಯಾವ್ದು ಪ್ಯಾಚು ಎಲ್ಲೂ ಬರಲ್ಲ. ಆಮೇಲೆ ಅವ್ರಿಗೂ ಅದು ಇರಿಟೇಷನ್ ಆಗಲ್ಲ. ಇದನ್ನೇ ಜಾಸ್ತಿ ಇರಬೇಕು, ಜಾಸ್ತಿ ಹಾಕೋಬೋದು, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬೋದು. ಡಿಪೆಂಡ್ ಅಪಾನ್ ಪ್ರೋಗ್ರಾಮು, ಆ ಲೈಟ್ ಇರೋ ಜಾಗ, ಅದಕ್ಕೂ ಆಗ್ತದೆ. ಆಮೇಲೆ ಈ ಥರ ಎಲ್ಲ ಜಾಗ ಕಟ್ಸ್ಕೊಳ್ಕೊಂಡು ಅದೆಲ್ಲ ಆಗಿರೋದ್ರಲ್ಲೇ ಈ ಮೂಗು, ಈ ಜಾಗ ಕತ್ತಿಗೆ ಆಮೇಲೆ ಇಲ್ಲ ಸ್ವಲ್ಪ ಇದೆ, ಈ ಕತ್ತತ್ರ ಒಂಚೂರು ಇದೆ. ಇದು ಬೇಸಿಕ್ ಹಾಕಿದ್ದೀನಿ. ಇದರಲ್ಲಿ ಏನೋ ಡೌಟ್ಸ್ ಇದ್ರೆ ಕೇಳಿ ಹೇಳ್ತೀನಿ. ಅಲ್ಲ ಅದು ನಂಬರ್ ಡಿಫ್ರೆಂಟ್ ನಂಬರ್ ಬರುತ್ತೆ, ಅದನ್ನ ಹೇಳ್ತೀನಿ ಮತ್ತೆ ನಿಮಗೆ. 23ರಿಂದ 31ವರೆಗೂ ಬರುತ್ತೆ ನಂಬರು. ಈ ನಮ್ಮ ಡ್ಯಾನ್ಸಿಗೆ ನಾವು ಉಪಯೋಗಿಸೋದು ಜಾಸ್ತಿ 24, 25, 26 3 ಶೇಡು. ಯಾಕಂದರೆ ಬಿ ಲೈಟ್ಸ್ ಹಾಕ್ತಾ ಸ್ಟೇಜ್ ಇದೆ, ಪಾರ್ಲೈಟು, ಅದು ಕಲರ್ ಲೈಟು ಇರ್ತಾರೆ. ಅಷ್ಟೊಂದು ಆರ್ನಮೆಂಟ್ಸು, ಹುಡುಗಿ ಒಡವೆ, ಹೂವು, ಆ ಕಲರ್ಫುಲ್ ಡ್ರೆಸ್ಸು, ಅದಕ್ಕೆ ತಕ್ಕಂಗೆ ಡಿವಿ ಬ್ರೈಟ್ ಆಗಿರ್ತಕ್ಕಂಥ ಅಷ್ಟು ಕಾಣೋದು. ಅದಕ್ಕೆ ಅದನ್ನು ಬ್ರೈಟ್ ಆಗುತ್ತೆ. ಅದಕ್ಕೆ ಅವ್ರವ್ರ ಸ್ಕಿನ್ ಟೋನ್ ನೋಡಿಕೊಂಡು ನಂಬರ್ ಇದು ಮಾಡ್ತೀವಿ. ಮತ್ತೆ ಜ್ಞಾನ ಹೇಳ್ಬೇಡ ಹೇಳಿ, ಏನಾದ್ರು ಕೇಳಿ. ಅವರಾ ಇಲ್ವಾ? ಅವ್ರು 25. ಅದು ನೀವು ಇಂಡಿವಿಜುವಲ್ ಆಗಿ ಕೇಳಿದಾಗ ಹೇಳ್ತೀನಿ. ನಿಮ್ಗೇನಾದ್ರು ಮೇಕಪ್ ಸೆಟ್ ಬೇಕು ಅಂತ ಮೇಡಮ್ ಹತ್ರ ಹೇಳಿದ್ರೆ ಅದು ನೋಡಿ ಮೇಡಮ್ 24, 25, 26 3 ಕಣ್ಣು ಇರಲ್ಲ. ಸ್ವಲ್ಪ ಫೇರ್ ಕಲರ್ ಇರುವಾಗ 24, 25 ಆಗ್ತಾ. ಸ್ವಲ್ಪ ಈ ಥರ ಕಲರು ಇನ್ನೊಬ್ರು ಇನ್ನೊಂಚೂರು ಬ್ಲ್ಯಾಕ್ ಇರ್ತಾರೆ ಕೆಲವರು. ಬಟ್ ಮಕ್ಕಳು ನೀವು ಒಂದು 5 ಜನ ಒಟ್ಟು ಮಾಡಿದಾಗ ಒಂದೇ ಸ್ಕಿನ್ ಟೋನ್ ಇರ್ಬೋದು. ಒಬ್ರು ಡಲ್ಲು, ಒಬ್ರು ಬ್ರೈಟು, ಒಬ್ರು ಇದಂಗೆ ಆಗಬಾರ್ದು. ನಾವೇನು ಮಾಡ್ತೀವಿ, ಅದಕ್ಕೆ
26 ಯೂಸ್ ಮಾಡ್ಕೊಂಡು ಆ ಶೇಡ್ ಅವ್ರಿಗಾಗೋ ಶೇಡ್ ಥರನೇ ಮಾಡಿ, ಆಮೇಲೆ ಇದು ಮಧ್ಯದಲ್ಲಿ ಎಲ್ಲೋ ಪ್ಯಾಂಕೇಕ್ ಒಂದು ಬರುತ್ತೆ. ಪ್ಯಾಂಕೇಕ್ ಎಲ್ಲ ಅಪ್ಲೈ ಮಾಡಿದ್ಮೇಲೆ ಇದೊಂದು ಚೂರು ಅಪ್ಲೈ ಆಗಕ್ಕೆ ಈಕ್ವಲ್ ಆಗಿ ಬರುತ್ತೆ ಸ್ಕಿನ್ ಟೋನ್. ಸ್ವಲ್ಪ ಬ್ರೈಟ್ ಅನಿಸ್ಬೋದು, ಅವ್ರ ಜೊತೆ ನೋಡಿದಾಗ ಈಕ್ವಲ್ ಆಗಿ ಕಾಣ್ತಾರೆ. ನಿಮ್ಗೆ ಒಬ್ಬಳೇ ನೋಡಿದಾಗ ತುಂಬ ಜಾಸ್ತಿ ಅಂತ ಅನಿಸ್ಕೋಬೋದು. ನಿಮಗೆ 5 ಜನ 6 ಜನ 10 ಜನ ಗ್ರೂಪ್ ಮಾಡಿದಾಗ ಒಂದೇ ಕಲರ್ ಕಾಣ್ತಾರೆ ಮಕ್ಕಳು. ಹಂಗೆ ಇಲ್ಲ ಬರೀ ಕಪ್ಪು ಇನ್ನೊಂಚೂರು ಡಲ್ಲು ನಮ್ಮ ಕಲರ್ ಆದಾಗ ಕಷ್ಟ ಆಗುತ್ತೆ. ಎಷ್ಟೋ ಲೈಟ್ ಹಾಕೊಂಡು ಬ್ರೈಟ್ನೆಸ್ ಕಾಣ್ತಿದ್ದಾಗ ಇದರಲ್ಲಿ ಕಣ್ಣು ಉಬ್ಬೆ ಪಾಡಿಟ್ಟು ಮೇಕಪ್ ಮಾಡ್ತಾರೆ. ಅದಕ್ಕೆ ತಕ್ಕಂಗೆ ಬ್ರೈಟ್ನೆಸ್ ಕೊಟ್ಟು ಅಷ್ಟು ಬರ್ದಾಗ ಮಾತ್ರ ಅದು. ಇವಾಗ ಅಲ್ಲಿ ಇದನ್ನ ಅಪ್ಲೈ ಮಾಡುವಾಗ ಪ್ಯಾಚ್ ಎಲ್ಲ ಬರಲ್ವಾ? ಪ್ಯಾಚ್ ಇವಾಗ ಇದನ್ನ ಅಪ್ಲೈ ಮಾಡುವಾಗ ಪ್ಯಾಚ್ ಬರದೇ ಇರೋಂಗೆ ಕರೆಕ್ಟ್. ಅದು ಪ್ಯಾಚ್ ಅಂದರೆ ಅದು ಹೆಂಗಿರುತ್ತೆ ಪ್ಯಾಚು ಅನ್ನೋದು ಅದೊಂದು ಚೂರು ತೋರಿಸ್ಕೊ. ಅದು ಕೈಯಲ್ಲಿ ಹಾಕ್ಬೇಕು ಆಗುತ್ತೆ. ಕೆಲವ್ರಿಗೆ ಅಂದ್ಬಿಡ್ತಾರೆ ಇದೆಲ್ಲ ಇಲ್ಲೆಲ್ಲ ಚುತ್ತು ಇದೆಲ್ಲ ಬಿಟ್ಬಿಡ್ತಾರೆ, ಇದೆಲ್ಲ ಒರೆಸ್ಕೊಂಡಾಗ ಹಿಂಗೆ ಆಗುತ್ತೆ. ಇದಾದ ಹಾಕ್ದಂಗೆ ಇದು ನೀಟಾಗಿ ನಿಧಾನಕ್ಕೆ ಮಾಡ್ಕೊಳ್ತಿದ್ದು. ತಿಂದೆ ಇಲ್ಲ ನೀನು ಕತ್ತು ನೋಡ್ತಿದ್ಯಾ? ತಿಂದಿಲ್ಲ ಇನ್ನೊಂದು 2 ನಿಮಿಷ ಆಯ್ತಾ? ಇಷ್ಟ ಆಯ್ತು. ಇನ್ನೇನೈತೆ ಮೇಡಮ್? ಯಾರಿಗೆ ಡೌಟು? 26 ಇದು ಬರೀ ಆಯಿಲ್ ಬೇಸು. ಇದು ಪ್ಯಾನ್ ಸ್ಟಿಕ್ ಅಂತ ಇದೆ ಹೆಸರು. ಡ್ರೈ ಸ್ಕಿನ್ನು, ಆಯಿಲಿ ಸ್ಕಿನ್ನು, ಏನೇ ಸ್ಕಿನ್ನು ಅಂದರೆ ಇದಿಷ್ಟು ಮೆಟೀರಿಯಲ್ ನಾವೇನು ಇಟ್ಟಿದ್ದೀವಿ ಇದಿಷ್ಟು ಥಿಯೇಟ್ರಿಗೆ ಅಂತ ನಾವು ಕಲಿಸೋದು. ಬೇಸಿಕ್ಲಿ ಡ್ರಾಮಾ ಡ್ಯಾನ್ಸ್ಗೆ ಯೂಸ್ ಆಗೋದು ಜಾಸ್ತಿ. ಡ್ರಾಮಾ ಕಮ್ಮಿ ಯೂಸ್ ಮಾಡ್ತೀವಿ. ಇದಕ್ಕೆ ಬೇಕೇ ಬೇಕು ನಮ್ಗೆ ಗೊತ್ತಿರೋಂಗೆ ಹಾಕಿ ಕಲರ್ಫುಲ್ ಡ್ರೆಸ್ಸು, ಆಮೇಲೆ ಇದು ಹೂವು ಎಲ್ಲ ಹಾಕಿರ್ತೀವಿ. ಇದಕ್ಕೆ ಬೇಕೇ ಬೇಕು ಅದಕ್ಕೆ. ಇದು ಸ್ಟೇಜ್ಗೆ ಯೂಸ್ ಆಗೋದು. ಇದು ಬ್ರೈಟ್ನೆಸ್ ಇಟ್ಕೊಳ್ಳೋದು. ಪರ್ಸ್ನಲಿ ನೀವು ಯೂಸ್ ಮಾಡ್ಕೊಳಕ್ಕಾಗಲ್ಲ, ತುಂಬ ಬ್ರೈಟ್ ಆಗುತ್ತೆ. ಬ್ರ್ಯಾಂಡ್ ನೇಮ್ ಎಲ್ಲ ಹೇಳ್ತೀನಿ. ಮಿಲ್ಟ್ರಿ ಕಂಪ್ನಿ ಇದು ಕಲ್ಕತ್ತಾ. ಅದು ನಮ್ಮ ಎಂಟೈರ್ ಸೌತ್ ಇಂಡಿಯಾ ಅಲ್ಲಿ ಯಾವ ಕಂಪನಿ ಸರ್? ನಮ್ಮದು ಇದೇನೆ ಬ್ರ್ಯಾಂಡು ಮೈಫಿ ಅಂತ. MI ಲ್ಯಾಕ್ಮೆ ಕಂಪ್ನಿ ಪೌಡ್ರ್ ನಿಮಗೆಲ್ಲ ಗೊತ್ತಿದೆ. ಅದು ಟ್ರಾನ್ಸ್ಲೇಷನ್ ಪೌಡ್ರ್. ಈ ಪೌಡ್ರ್ ನಾನು ಯಾಕೆ ಯೂಸ್ ಮಾಡ್ತೀನಿ? ಇದು ಲ್ಯಾಕ್ಮೆ ಮೇಡಮ್. ಇದು ಟ್ರಾನ್ಸ್ಲೇಷನ್ ಬರುತ್ತಲ್ಲ, ಟ್ರಾನ್ಸ್ಪರೆಂಟ್ ಪೌಡ್ರ್, ಟ್ರಾನ್ಸ್ಪರೆಂಟ್ ನಂಬರ್ 1 2 3 ಅಂತ ಇದೆ. ಇದು ಮಕ್ಕಕ್ಕೆ ಹಾಕೊಂಡಾಗ ಏನು ಸ್ಕಿನ್ ಟೋನ್ ಇದೆ ಅಷ್ಟೇ ಇರುತ್ತೆ. ಬೂದಿ ಮಾಡಿದಂಗೆಲ್ಲ ಬರಲ್ಲ ಈ ಪೌಡ್ರು. ಬೇರೆ ಪೌಡ್ರ್ ಬರುತ್ತೆ. ಇದನ್ನ ಯಾಕೆ ನಾವು ಉಪಯೋಗಿಸ್ತೀವಿ ಚೆನ್ನಾಗಿ ಏನಕ್ಕೆ ನಮ್ಗೆ ಒಳ್ಳೇದಾಯ್ತು ಅಂದರೆ, ನಾನು ಇಲ್ಲೇನು ಕಲರ್ ಹಾಕಿದ್ದೀನಿ ಈ ಪೌಡ್ರ್ ಹಾಕಲೇಬೇಕು. ಆಯಿಲ್ ಇರೋದ್ರಿಂದ ಮ್ಯಾಟ್ ಮಾಡೋಕ್ಕಿಲ್ಲ. ಆಯಿಲ್ ಹೋಯ್ತು. ನಾನು ಅಪ್ಲೈ ಮಾಡಿದ ಕಲರ್ ಅದೇ ಇದೆ ನೋಡಿ. ಫಸ್ಟ್ ಹಾಕಿದ್ನಲ್ಲ ಆಯಿಲ್ ಬೇಸು ಅದೇ ಇದೆ ಅಲ್ವಾ? ಏನು ನಾವು ಕಲರ್ ಹಾಕಿತ್ತು ಅದೇ ಇರುತ್ತೆ. ಎಲ್ಲೋ ಟಿಂಟ್ ಕೊಟ್ಟಿದ್ದೆ, ಇಲ್ಲ ರೆಡ್ ಪಿಂಕ್ ಟಿಂಟ್ ಕೊಟ್ಟಿದ್ದೆ, ಏನೋ ಕೊಟ್ಟಿದ್ರು ಅದೇ ಕಲರ್ ಬರ್ತದೆ, ಬೇರೆ ಹೋಗೋಲ್ಲ. ಬಟ್ ಆಯಿಲ್ ಮ್ಯಾಟ್ ಆಗ್ತದೆ. ಇದೊಂದು ಪೌಡ್ರು ಪಪ್ಪು ಇವೆಲ್ಲ ಗೊತ್ತಿರುತ್ತೆ ನಮಗೆ. ಇದು ಲ್ಯಾಕ್ಮೆ ಪೌಡ್ರು ನಂಬರ್ ಇನ್ನು 1 2 ಇರುತ್ತೆ ಮೇಡಮ್. ಇದು 01 02 03 ಅಂತ 3 ಅದೇ ಹಳ್ಳಿ ಆ ಸಿಗುತ್ತೆ. ಪರವಾಗಿಲ್ಲ. ಅದರಲ್ಲಿ ಡಾರ್ಕ್ ಕಲರ್ ಬರುತ್ತಲ್ಲ ಅದರಲ್ಲಿ ಅದು ಬೇಡ. ಟ್ರಾನ್ಸ್ಲೇಷನ್ ಪೌಡ್ರ್ ಅಂತಾನೆ ಕೇಳಿ. ಇವಾಗ ಟ್ರಾನ್ಸ್ಪರೆಂಟ್ ಪೌಡ್ರ್. ಟ್ರಾನ್ಸ್ಪರೆಂಟ್ ಇದು ಟ್ರಾನ್ಸ್ಟಿಕ್ ಟ್ರಾನ್ಸ್ಕೇಕ್ ಎರಡೇ ಇರೋದು. ಪ್ಯಾನ್ ಸ್ಟಿಕ್ ಪ್ಯಾನ್ ಕೇಕ್ ಏನೋ ಅದು ಯಾವುದಾದ್ರೂ ಒಂದು ಬಳಸ್ಬೋದಾ ಅಥವಾ? ಈಗ 1 2 ಐಟಮ್ ಮಾಡಿದಾಗ ಇದೊಂದೇ ಸಾಕು. ಪ್ಯಾನ್ ಕೇಕ್ ವಾಟರ್ ಬೇಸು. ಇದಕ್ಕೆ ಹುಡುಗರು 4-5 ಐಟಮ್ ಮಾಡ್ತಾರೆ ಕಡೆ. ಸ್ವಲ್ಪ ಹೊತ್ತು ಇರಬೇಕು, ಆಮೇಲೆ ಚೂರು ಬ್ರೈಟ್ನೆಸ್ ಮಾಡಬೇಕು ಹುಡುಗಿಗೆ. ಆವಾಗ ನಾನು ಬೇಸ್ ಹಾಕ್ತಿದ್ದೀನಿ. ಇದು ಬೇಸಿಕ್ಕು ಫಸ್ಟ್ ಶುರು ಆಗೋದೇ ಅಲ್ಲಿಂದ. 2 ಹಾಕೊಳ್ಳೋದು ಬೇಡ, ಯಾವ್ದಾದ್ರು ಒಂದು ಸಾಕು. ಅಲ್ಲ ಅದು 1 ಐಟಮ್ ಮಾಡಿದಾಗ ಯಾವ್ದಾದ್ರು 1 ಹಾಕ್ಕೊಂಡ್ರೆ ಸಾಕು. 2 ಮಾಡಿದಾಗ ಸ್ವಲ್ಪ ಜಾಸ್ತಿ ಇದ್ದಾಗ ಮಾಡಲೇಬೇಕಾಗ್ತದೆ. ಅಲ್ಲ ಪಾಯ ಅದನ್ನ ನೀಟಾಗಿದೆ.
ಇನ್ನೊಂದು ತೆಗೆ ರೆಡ್ ಪಿಂಕ್ ಆದರೆ ಇದಕ್ಕೆ ಮೂಲ ಈ 3 ಕಲರು ನಿಮ್ಗೆ ಕಾಣ್ತಾ ರೆಡ್ ಪೌಡ್ರು, ಯೆಲ್ಲೋ ಪೌಡ್ರು, ವೈಟ್ ಪೌಡ್ರು. ಇದು ಜಿಂಕ್ ಆಕ್ಸೈಡ್ ಅಂತ 3 ಬರುತ್ತೆ. ಈ 3 ನಾಟಕಕ್ಕೆ, ಯಕ್ಷಗಾನಕ್ಕೆ, ಬಯಲಾಟಕ್ಕೆ ಎಲ್ಲರಿಗೂ ಅಪ್ಪ ಅಮ್ಮ ಇದೆ. ಮೇಡಮ್ ಅವ್ರು ಯಕ್ಷಗಾನ ಗೊತ್ತಿಲ್ಲ. ಈ 3 ಕಲರೆಲ್ಲ ಕೊಬ್ಬರಿನೆಲ್ಲ ಹಾಕಿ ಚೆನ್ನಾಗಿ ಕಲಿಸಿ ತಟ್ಟೋದು. ಇನ್ಯಾರು ಕರಾವಳಿ ಇರಿದ್ರೆ ಅದನ್ನು ಗೊತ್ತಾಗುತ್ತೆ. ಇದನ್ನು ತೋರಿಸ್ಬಿಟ್ಟು ಅದು ಮಾಡ್ತೀನಿ. ಫಸ್ಟ್ ವೈಟ್ ಹಾಕೊಂಡೆ, ಈ ಕಡೆ ಬರೋ ವೈಟ್ ಹಾಕೊಂಡೆ. ಇದನ್ನು ಮಿಕ್ಸ್ ಮಾಡ್ತಿದ್ದು ನಾವು ಮುಂಚೆ ನಮ್ಮ ತಂದೆಯವರು ಅವರೆಲ್ಲ ಮಾಡ್ತಿದ್ದು ಹಂಗೇನೆ. ಇದೆಲ್ಲ ರೆಡಿಮೇಡ್ ಸಿಕ್ಕಿದ್ಮೇಲೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ನೋಡಿ ಇದು ಎಲ್ಲ ಬಂತಲ್ಲ, ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು, ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೋದು. ಈಗ ಇದು ಮಾಡಿ ಹಿಂಗೇನೆ ಇದನ್ನೇ ತಟ್ತಿದ್ದಿದ್ದು ಹಿಂಗೆ. ಈಗ ಮಕ್ಕಳಿಗೆ ಹಾಕೋಬೋದು, ನಾನು ಕೈಗೆ ಹಾಕಿ ತೋರಿಸ್ತೇನೆ. ಎಕ್ಸ್ಟ್ರಾ ತಟ್ಟಿ ನೀಟಾಗಿ ಮಾಡಿ. ಅದು ಇಷ್ಟೊಂದು ರೆಡ್ ಹಾಕಲ್ಲ, ರೆಡ್ ಬೇಕು ಇದು ಮಾತ್ರ ಬರ್ತವಾಗ. ಆಮೇಲೆ ಮತ್ತೆ ಇದೇ ಪೌಡ್ರ್ ಬರುತ್ತೆ, ಇನ್ನೊಂದು ಪೌಡ್ರ್ ಬರ್ತಲ್ಲ ಮೇಡಮ್, ನಿಮಗೆ ಚಾಕ್ ಪೌಡ್ರ್ ಅಂತ ವೈಟ್ ಪೌಡ್ರ್. ಅದನ್ನು ಬಟ್ಟೆಯಲ್ಲಿ ಮಾಡಿ ಹಿಂಗೆ ಹೊಡಿತಾರೆ. ಇದು ಜಾಸ್ತಿ ಅಪ್ಲೈ ಮಾಡ್ತಾರೆ ಮಕ್ಕಳಿಗೆ. 8:30 9 ಗಂಟೆಗೆ 10 ಗಂಟೆಗೆ ಯಕ್ಷಗಾನ ಶುರು ಆದರೆ ಬೆಳಗಿನ ಜಾವ 5-6 ಗಂಟೆಗೆ ಮುಗೀತು. ಅಷ್ಟು ವೇಷ ಭಾರ, ಅವ್ನ ಸೆಕೆ, ಅಷ್ಟು ಮೇಕಪ್ ತಡ್ಕೋಬೇಕು. ಅವರೇ ಮಾತಾಡ್ತಾರೆ, ಅವರೇ ಡ್ಯಾನ್ಸ್ ಮಾಡ್ತಾರಲ್ವ, ಅಷ್ಟು ಸುಸ್ತಾದ್ರೂ ಆ ಮೇಕಪ್ ಏನು ಬೇಕಾಗಲ್ಲ. ಯಕ್ಷಗಾನದಲ್ಲಿ ಇವಾಗ್ಲೂ ಇದನ್ನೇ ಯೂಸ್ ಇವತ್ತಿಗೂ ಈ ಕ್ಷಣಕ್ಕೂ ಅದೇ ಉಪಯೋಗಿಸೋದು. ಭರತನಾಟ್ಯದವ್ರು ಮಾತ್ರ ನಾವು ಇವಾಗ ಇದಕ್ಕೆ ಹೋಗಿರೋದು. ನಾವು ಇದನ್ನ ಯಾಕೆ ಉಪಯೋಗಿಸೋದು? ವಿಭೂತಿ ಬರೆಯೋದು ಇದರಲ್ಲ. ನಾವು ಏನೇ ವಿಭೂತಿ ಆಮೇಲೆ ಅವ್ಳಿಗೆ ಸ್ಟಿಕ್ಕರ್ ಬಿಟ್ಟರೆ ಇದರಲ್ಲೇ ಯೂಸ್ ಮಾಡೋದು. ಇದು ನಮ್ಮಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀವಿ. ಆಮೇಲೆ ನಾಮ, ವಿಷ್ಣು ನಾಮ ಅದೆಲ್ಲ ಒಂದು ಮಧ್ಯಾಹ್ನದ ಕೆಂಪು ನಾಮ. ಒಂದು ಕಾಲದಲ್ಲಿ ಇದಕ್ಕೆ ಕೊಬ್ಬರಿ ಹಾಕಿ ಒಂಚೂರು ಇದೆ ಲಿಪ್ಸ್ಟಿಕ್ಕು. ಇವತ್ತು ಯಕ್ಷಗಾನದಲ್ಲಿ ಇದು ಕಾಟಿಗೆ ಗಿಡಗೆಲ್ಲ ಸಿಗುತ್ತೆ. ಅವ್ರ ಬಟ್ಟೆಯಲ್ಲಿ ಮಲ್ಲು ಬಟ್ಟೆನ ಕರಿ ಬಟ್ಟೆ ಸುಟ್ಟು ಬಿಳಿ ಪಂಚೆ ಸುಟ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಕಾಡಿಗೆ ಮಾಡ್ಕೊಂಡಿರ್ತಾರೆ. ಆಮೇಲೆ ಇದೆಲ್ಲ ಬರುತ್ತಲ್ಲ ದಾಸರಿಗೆ, ರಾಘವ ಸ್ವಾಮಿಗೆ ಗಂಧಾಗಿಂದ ಮಿಕ್ಕಿ ದೇವತೆಗಳಿಗೆ ಏನಾದ್ರು ಎಲ್ಲ ಯೂಸ್ ಮಾಡ್ಬೇಕು. ಅದಕ್ಕಿಂತ ಈ ಕಾಲ ನೀರುಗಳು ಉಪಯೋಗಿಸ್ಬೋದು, ಇದು ಆಯಿಲಲ್ಲೂ ಉಪಯೋಗಿಸ್ಬೋದು. ಈಗ ಸ್ಪಾಂಜ್ ತಗೊಂಡು ವಾಟರ್ ಸ್ಪಾಂಜ್ ಬೇಸ್ ಹಾಕಿದ್ದೀನಿ. ಈಗ ಇವ್ರಿಗೆ 27ನೇ ನಂಬರ್ ಯೂಸ್ ಮಾಡ್ತೀನಿ. ಆ ಬ್ರೈಟ್ನೆಸ್ ಸಿಗ್ತಾರೆ. ಯಾಕೆ ಯೂಸ್ ಮಾಡಿ ಮತ್ತೆ ಎಲ್ಲೋ ಯೂಸ್ ಮಾಡಿದ್ರೆ ಆ ಬ್ರೈಟ್ನೆಸ್ ಬರುತ್ತೆ. ಸ್ಪಾಂಜಲ್ಲಿ ನೀರಲ್ಲಿ ಚೂರು ಹತ್ಕೊಂಡು ಇದು ತೆಗೆದ್ರೆ ಬರುತ್ತೆ, ಸ್ಪಾಂಜ್ ಬರುತ್ತೆ. ಹಂಗೆ ಡ್ರೈ ಸ್ಪಾಂಜಲ್ಲಿ ಉಜ್ಜಿದ್ರೆ ಬರಲ್ಲ. ಇದು ಹಿಂಗೆ ಬಂದರೆ ಉಜ್ಜೋಕ್ಕೂ ಬರಲ್ಲ. ಸ್ವಲ್ಪ ನೀರಿಗೆ ಮಾಡ್ಕೊಂಡು ಹಿಂಗೆ ಮಾಡಿದಾಗ ಬರುತ್ತೆ. ಸ್ವಲ್ಪ ಹಾಗೆ ಪ್ಯಾನ್ ಕೇಕು ಅದು 4 ನಂಬರ್ ಬರ್ಬಿಡು. 24, 25, 26, 27. 27 ತುಂಬ ಅಪರೂಪ ಉಪಯೋಗಿಸೋದು. ಇವತ್ತು ಏನು ಈ ಕಲರ್ ಚೇಂಜ್ ಆಗುತ್ತೆ ಅನ್ನೋ ತೋರಿಸ್ತೀನಿ. ಜೊತೆಗೆ ಇದೆಲ್ಲ ಪ್ಯಾಕೆಟ್ ಇವಾಗ ಅಪ್ಲೈ ಮಾಡಿದ್ದೀನಲ್ಲ, ಇದು ಅದೇ ಕಂಪ್ನಿ ಎಲ್ಲೋ ಅಂತ. ಇದಕ್ಕೆ ನಂಬರ್ ಇರಲ್ಲ. ಸ್ವಲ್ಪ ತಗೊಂಡು
ಈಗ ಅರ್ಧಕ್ಕೆ ಅಪ್ಲೈ ಮಾಡಿದ್ದೇನೆ ಎಲ್ಲ ನೋಡಿ, ಕಾಣ್ತಾ ಇದೆಯಾ? ಈ ಬ್ರೈಟ್ನೆಸ್ಗೆ ಈ ಬ್ರೈಟ್ನೆಸ್ಗೆ ಅದಕ್ಕೆ ಯೂಸ್ ಮಾಡಿದಾಗ ಬ್ರೈಟ್ನೆಸ್ ಇರುತ್ತೆ. ಅವಳು ಸೇವ್ ಮಾಡಿದಾಗ ಹಂಗೆ ಬಂದ್ಬಿಡ್ತಿತ್ತು. ತಿರ್ಗಿ ಮೇಲೆ ತಿರ್ಗಿ ತೋರಿಸು. ನೀನು ಇವತ್ತು ಓಪಿಸ್, ನೀನೇ ಇವತ್ತು ಸೆಲೆಬ್ರಿಟಿ. ನೋಡು ಮಗ್ನಕ್ತಾರೆ, ಯಾಕೆ ತಿಂಡಿ ತಿಂದಿಲ್ವಾ? ಇಲ್ಲ, ಏನೋ ಗೊತ್ತಿಲ್ಲ. ನೋಡಿ ಎಲ್ಲ ನೋಡಿ ನೋಡ್ದ ಆ ಥರ ಬರುತ್ತೆ. ಪ್ಯಾನ್ ಕೇಕ್ ಏನೇ ಮಾಡ್ಬೇಕಂದ್ರೆ ವೆಟ್ ಇದು ಯೂಸ್ ಮಾಡ್ಬೇಕಂದ್ರೆ ವೆಟ್ ಅಂದ್ರೆ ಫುಲ್ ಸ್ಪಾಂಜ್ ಬೇಕಾಗಿಲ್ಲ, ಫುಲ್ ವೆಟ್ ಮಾಡೋದು, ಫುಲ್ ಮುಡ್ಸಂಗಿಲ್ಲ. ನೋಡಿ ಇಲ್ಲಿ ಫಸ್ಟ್ ಜಾಸ್ತಿ ತೊಗೊಳಕ್ಕಿಂತ ಅರ್ಥ ನೋಡೋದು ಬೇಕು ಅಂದ್ರೆ ಅಪ್ಲೈ ಮಾಡ್ತಾ ಈಗ ನೋಡಿ ಮೇಡಮ್, ಈ ಕಡೆ ಅಪ್ಲೈ ಮಾಡ್ತಾ ಇದ್ದೇನೆ. ಹಿಂಗೆ ಕಣ್ಮಿಸ್ಕಮ್ಮ. ಇದು ಇಂಪಾರ್ಟೆಂಟ್, ಅದೇ ಉಳ್ಕೊಳ್ಳೋದು, ಅದೇ ತಾನೇ ಕರಿತದೆ. ನಿಧಾನ ಕಣ್ಮೇಲೆ ತಗೊಂಡು ಕೆಲವು ಮಕ್ಕಳು ಸಿಸ್ಟಮ್ ಮುಂದೆ ಕೂತ್ಕೊಂಡಿರ್ತಾರೆ, ಓದೋದಿರ್ತಾರೆ, ಹೆಂಗಸರು ಕೆಲಸದಲ್ಲಿ ಹೋಗಿ ಅಡುಗೆ ಮಾಡ್ತಾರೆ, ಕಣ್ಕಲ್ಲಿ ಸ್ವಲ್ಪ ಕಪ್ಪು ಜಾಸ್ತಿ ಆಗುತ್ತೆ. ಅವಾಗ ಏನು ಮಾಡೋದು, ಸ್ವಲ್ಪ ಜಾಸ್ತಿನೇ ಇದು ತೊಗೊಂಡು ಹುಲ್ಲಿಗೆ ಅಪ್ಲೈ ಮಾಡ್ಕೊಂಡು ಇದು ನಾರ್ಮಲ್ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ ಇವನ್ನ ಬರುತ್ತೆ ನನಗೆ ಇದರಲ್ಲಿ ಏನಾದ್ರು ಹೇಳಿ. ಹುಡುಗ ಅವ್ಗ ಹಾಕಲ್ಲ, ಹಂಗೆ ಇವ್ರಿಬ್ರು ನೋಟ ನಿಂತ್ರ ಒಂದೇ ಥರ ಬ್ರೈಟ್ನೆಸ್ ಬರುತ್ತೆ. ಇವಾಗ ಎಲ್ಲರೂ ಎಲ್ಲೋ ಸ್ವಲ್ಪ ಅಪ್ಲೈ ಮಾಡ್ತಾರೆ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇವಾಗ ಎಲ್ಲ ಕಡೆ ಸ್ವಲ್ಪ ಲೈಟಾಗಿ ಎಲ್ಲ ಕಡೆ ಇವಾಗ ಸ್ವಲ್ಪ ಆಮೇಲೆ ಲಾಸ್ಟ್ ಹೈಲೈಟರ್ ಹಾಕೊಂತಾರೆ. ಅದು ಮುಂಚೆ ನಮ್ಗೆ ಇದ್ದಿದ್ದೆ ಸ್ಪಾಟ್ ಲೈಟ್ಗಳು, ಏರಿಯಾ ಲೈಟ್ಗಳು, ಆಮೇಲೆ ಫ್ಲಡ್ ಲೈಟ್ ಅಂತ ದೊಡ್ಡ ಆಲೇಜನ್. ಈಗ LED ಅಲ್ಲೇ ಕಲರ್ ಬರೋದಿಲ್ಲ. ಆ ಕಲರ್ ಮಕ್ಕನ ಈ ಕಲರ್ ಮುಖ ಕಾಣಿಸ್ಬೇಕು. ಮಕ್ಕನ್ನೇ ಹಿಡಿದ ಕೆಂಪು ಲೈಟ್ ಬಂದಾಗ ಕೆಂಪಾಗೋದು, ಹಳದಿ ಬಂದಾಗ ಹಳದಿ, ಇದೆಲ್ಲ ಮೀರಿ ಇವ್ಳಿಗಾಗಿರೋ ಮೇಕಪ್, ಇವಳು ಮಾಡೋ ಎಕ್ಸ್ಪ್ರೆಷನ್ ಮತ್ತು ಇದು ಆರ್ನಮೆಂಟ್ಸ್ ಎಲ್ಲ ಕಾಣಬೇಕು. ಅಷ್ಟು ಜನಕ್ಕೆ ಆ ತುದಿಯಲ್ಲಿ ಕೂತಿರ್ತಾರಲ್ವಾ, ಸ್ಟೇಜ್ ಅಂತ 20 ಅಡಿ ಆದ್ಮೇಲೆ ಜನ ಕೊಡೋದು. ಆ ತುದಿಯಲ್ಲಿ ಇರೋರು ಈ ಮಗು ಮಾಡೋ ಎಕ್ಸ್ಪ್ರೆಷನ್ ಕಾಣಂಗೆ ಇರ್ಬೇಕು. ಅದು ಸ್ವಲ್ಪ ಅದಕ್ಕೆ ಬ್ರೈಟ್ ಬರ್ತದೆ. ಈಗ ಯಕ್ಷಗಾನಕ್ಕೆ ಮೇಕಪ್ ಮಾಡೋದು ಅದೊಂದು ಬ್ರೈಟ್ನೆಸ್. ಅದು ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಭರತನಾಟ್ಯಕ್ಕೆ ಜಾಸ್ತಿ ಮಾಡೋದು. ಈ ನಾಟಕಗಳು ಎಲ್ಲ ಬೇರೆ ಇದೆ. ಈ ಡ್ಯಾನ್ಸ್ ಪ್ರಕಾರದಲ್ಲಿ ಬಯಲಾಟ ಜಾಸ್ತಿ ಇರುತ್ತೆ, ಪೌರಾಣಿಕ ಜಾಸ್ತಿ ಇರುತ್ತೆ, ಸ್ಟೇಜ್ ಡ್ರಾಮಾ ಇರ್ತದೆ, ಸಾಮಾಜಿಕ. ಅದಕ್ಕೆ ಸ್ವಲ್ಪ ಸಣ್ಣ ಸಾಕು, ಕಮ್ಮಿ ಇರ್ತದೆ. ಇನ್ನೇನು ಮೇಡಮ್, ಯಾರು ಕೇಳಿ ಏನಾದ್ರು ಈಗ ಇಷ್ಟು ಒಂದ್ಸತಿ ಮಾಡಿದ್ರೆ ಎಷ್ಟೊತ್ತವರೆಗೂ ಇದು ನೀವು ಅಳಿಸೋರ್ಗು ಇದಕ್ಕೆ ಒಟ್ಟಾರೆ ಮೇಕಪ್ ಮಾಡಿದ್ಮೇಲೆ 8 ಅವರ್ ಇದಕ್ಕೆ ಅವೈಲೇಬಲ್. ಆಮೇಲೆ ಏನಾದ್ರು ಸ್ವೆಟ್ ಬಂತು ಅಂತ ಟಿಶ್ಯೂ ಪೇಪರ್ ಎಲ್ಲ ಸುಮ್ಮನೆ ಬ್ಲ್ಯಾಕ್ ಮಾಡಿ ಸಾಕು, ಒಸೋದು ಬೇಡ, ಸುಮ್ಮನೆ ಒತ್ತೋದು ಸಾಕು. ಡ್ರೈ ಟಿಶ್ಯೂನೇ ಜಾಸ್ತಿ ಬರುತ್ತೆ. ಎಲ್ಲ ಮಾಡ್ಕೊಂಡು ಸುಮ್ಮನೆ ಒತ್ಕೊಂಡು ಸಾಕಲ್ಲ, ಇಲ್ಲೆಲ್ಲ ಸ್ವೆಟ್ ಇರುತ್ತೆ ಅಂದ್ಕೊಳ್ಳಿ. ಸುಮ್ಮನೆ ಒತ್ತದೆ ಅಷ್ಟು ಸ್ವೆಟ್ ಇರಲ್ಲ, ಇರುತ್ತೆ. ಮೇಕಪ್ ಅಲ್ಲೇ ಫ್ರೆಶ್ ಆಗುತ್ತೆ. ಆಮೇಲೆ ಮೂಗು ಹತ್ರ ಸ್ವಲ್ಪ ಹಂಗೆಲ್ಲ ನೋಡ್ಕೊಂಡು ಇಷ್ಟೇ ಈ ಥರ ಹೊರ್ಸಲ್ ಬೇಡ, ಇದಷ್ಟು ಹೇಳ್ಕೊಳುತ್ತೆ. ನೆಕ್ಸ್ಟು ಸ್ಟೇಜ್ ಹೋಗೋದಾ? ಚಿಕ್ಕ ಸ್ಪಾಂಡ್
ಇದ್ರ ಹೆಸರು ಈಜಿಪ್ಷಿಯನ್ ಡಾರ್ಕ್ ಅಂತ ಪ್ಯಾನ್ ಕೇಕ್. ಇದ್ರಲ್ಲಿ ಲೈಟು ಬರುತ್ತೆ, ಡಾರ್ಕು ಬರುತ್ತೆ. ಈಜಿಪ್ಷಿಯನ್ ಈ ಜಾಸ್ತಿ ನೀಗ್ರೋ ಮೇಕಪ್ಪು, ಬ್ರಿಟಿಷ್ ಎಲ್ಲ ಬರುತ್ತಲ್ಲ ಅದಕ್ಕೆ ಜಾಸ್ತಿ ನಂಬರ್ ಹೇಳ್ಬಿಡ್ತಾರೆ. ಅದನ್ನೇ ಈಡಿ ಅಂತ ಡಾರ್ಕ್ ಅಂತಲ್ಲ. ಇದನ್ನು ಕಟ್ ಮಾಡಲ್ಲ, ಹಿಂಗೆ ಹಿಂಗೆ ಹಿಂಗಿರಲ್ಲ ಕೂಡ ನೋಡಿ. ಇಲ್ಲೊಂದು ಚೂರು ತಗೊಂಡೆ, ಇಲ್ಲೊಂದು ಚೂರು ಆಗ್ತದೆ. ನಿಮ್ಗೇನಂದ್ರೆ ಇಲ್ಲಿ ಈ ಕಡೆ ಕಪ್ಪು ಬೆಳೆದ್ರೆ ಡಾರ್ಕ್ ಬ್ರೌನ್ ಮಾಡ್ದಂಗಿದೆ. ಅದಕ್ಕೆ ಏನು ನಾವು ಹಾಕಿದಲ್ಲ ಪ್ಯಾಕ್ ಹಾಕೋ ಅದೇ ನಂಬರ್ ಒಂಚೂರು ಹಿಂಗೆ ಅನ್ಕೊಂಡು ಸ್ವಲ್ಪ ಅದನ್ನ ಹಿಂಗೆ ಹೈಲೈಟ್ ಮಾಡಿದ್ರೆ ಇದೇನಾಯ್ತು, ಮೂಗು ಹಿಂಗೆ ಒಳಗೆ ಡಾರ್ಕ್ ಆಗಿರಲಿಲ್ಲ. ಸಿಕ್ಕಿದೆ ಕಾಣಿಸ್ತಿದೆಲ್ಲ, ಕಳಿಸಿದಾಗ ಹತ್ರ ಕಾಣಲಿಲ್ಲ ಅಂದ್ರೆ ಕಾಣಿಸ್ತಿದೆ. ಆಮೇಲೆ ಇಲ್ಲಿ ಡಾರ್ಕ್ ಆಗಿರೋದ್ರಿಂದ ಒಳಗೋದಂಗೆ ಅನ್ಸುತ್ತೆ. ಅದೇ ಶೇಡ್ ಇದು ಹೈಲೈಟ್ ಆಗುತ್ತೆ. ಅಲ್ಲಿಗೆ ಎಲ್ಲೋ ಮಾಡಿದ್ದಾರೆ. ಬೇಸಾದ್ಮೇಲೆ ಪೌಡರ್ ಪ್ಯಾನ್ ಕೇಕ್ ಹಾಕಲ್ಲ, ಅದೇ ಪ್ಯಾನ್ ಕೇಕ್ ಚೂರು ತಗೊಂಡಿಗೆ ಆಯ್ತಾ. ಇಲ್ಲಿ ಹಿಂಗೆ ಹೈಲೈಟ್ ಮಾಡ್ಕೊಂಡು ಇದೇನೋ ಪ್ಯಾಚ್ ಇದೆ, ಸುಮ್ಮನೆ ಹಿಂಗೆ ಅಂದ್ರೆ ಸಾಕು, ನೀಟಾಗಿ ಕೊಟ್ಕೊಳ್ತದೆ. ಇದು ಆಮೇಲೆ ಚಿಕ್ಕದು ಕಣ್ಣು ಹಿಂಗೆ ಬಂದಾಗ ಅದೆಲ್ಲ ಗಂಡ ಆಗುತ್ತೆ. ಈ ಪೀಸ್ ಇದೆಯಲ್ಲ ಇನ್ನೊಂದು ಗಂಡ ಆಗುತ್ತೆ. ಇದು ಎಕ್ಸ್ಟ್ರಾ ಚಿನ್ನಿದ್ರೆ ಎಕ್ಸ್ಟ್ರಾ ಆಗ್ತಾರೆ. ಇಲ್ಲಿ ಸಿನಿಮಾಗೂ ನಮ್ಮ ಚೂರು ಇಲ್ಲಿ ಏನು ಹಿಂಗೆ ಗದ್ದ ಇರ್ತಲ್ಲ, ಆಮೇಲೆ ಅದೆಲ್ಲ ಕಾಣ್ದಂಗೆ ಅಲ್ವಾ. ಕೆಲವು ಕೆಣ್ಣೆ ಬರುತ್ತೆ, ಕೆಣ್ಣೆ ದಪ್ಪ ದಪ್ಪ ಇರುತ್ತೆ, ಕೆಲವು ಸ್ವಲ್ಪ ಕೆಣ್ಣೆ ಚಿಕ್ಕ ಮಾಡೋದು. ಅದು ಹಂಗೆ ಐತೆ ನೋಡಿದ್ರೆ ನಿಮ್ಗೇನು ಪ್ಯಾಚ್ ಇದ್ದಂಗೆ ಕಾಣಿಸ್ತದೆ, ನಿಮ್ಗೆ ಕಪ್ಪು ಬರೋದಂಗೆ ಇರ್ತದೆ. ಅದು ಬ್ಲೆಂಡ್ ಮಾಡ್ಕೊಂಡು ಹಿಂಗೆ ಅದು ಹೈಲೈಟ್ ಮಾಡಿ ಹಿಂಗೆ ಫುಲ್ ಸ್ಪಾಂಜ್ ಹಾಕ್ಬಾರ್ದು, ಸುಮ್ಮನೆ ಹಿಂಗೆ ಮಾಡ್ಕೊಂಡು ಎಷ್ಟು ಬೇಕಾಗ್ತಾ ಹಿಂಗೆ ತಗೊಂಡು ಆಮೇಲೆ ಅಪ್ಲೈ ಮಾಡಿ ಮತ್ತೆ ನೋಡಿ ಬಂತು. ಈ ಬದನೆಕಾಯಿ ಮೇಕಪ್ ಮಾಡಿ ಸೋಲ ರಂಗಪ್ರವೇಶ ಎಲ್ಲ ಮಾಡಿದಾಗ ಮೇಕಪ್ ಮಾಡಿದ ಮೇಕಪ್ಪು ಕೈಗೂ ಮಾಡ್ತೀವಿ. ಮುಖ ಬೆಳ್ಳೆ ಇರುತ್ತೆ, ಕೈ ಎಲ್ಲ ಮಾಡಲೇಬೇಕದು. ಗುಂಪಲ್ಲೂ ಕೆಲವು ಮಕ್ಕಳು ಸ್ವಲ್ಪ ಇದ್ದಾಗ ಕಲರ್ ಇದ್ದಾಗ ಮಾಡ್ತೀವಿ ನಾವು. ಇನ್ನು ಸ್ವಲ್ಪ ಬೆಳ್ಳಿಗೆ ನಾರ್ಮಲ್ ಆಗಿದ್ದಾಗ ಬರೀ ಮೇಕಪ್ ಮಾಡಿ ಕಳ್ಸ್ಕೊಂಡ್ರೆ ಸಾಕು. ಇದು ಬಂತು ಇದೇ ಥರ ಅಷ್ಟೇ. ಅದೇ ಇಲ್ಲಿ ಅಪ್ಲೈ ಮಾಡೋ ಬಂದು ಮಕ್ಕಕ್ಕೆ ಇಲ್ಲಿ ತೋರಿಸ್ತೀನಿ, ನೀರು ಪಾನಿ ನೀರು ತೋರಿಸೋದು. ಸೊ ಅದು ಸ್ಪಾಂಜ್ ಎಷ್ಟು ವೆಟ್ ಇರಬೇಕು ಅನ್ನೋದು ಅದು ನಿಮಗೆ ಗೊತ್ತಾಗಿರಬೇಕು.
ಇದು ನಮ್ದು ಸ್ಪಾಂಜ್ ದೊಡ್ಡದು. ಅದು ಇಂಪಾರ್ಟೆಂಟ್. ನಿಮಗೆ ಜಾಸ್ತಿ ನೀವು ನೀರು ಮಾಡ್ಕೊಂಡ್ಬಿಟ್ಟು ಅಪ್ಲೈ ಮಾಡಿದ್ರೆ ಅಲ್ಲಿ ಯಾವಾಗ ಕ್ರಾಶ್ ಮಾಡ್ಬಿಡ. ಗ್ಯಾಸ್ ಹಾಕ್ಬಿಟ್ಟು ಒಂದು ಸಾರಿ ನಮ್ಮ ಮಾಡಿದ್ರೆ ಒಟ್ಟಾರೆ ಬೇಕಾಗ್ಬೇಕು. ನೀವು ಮನೆ ಒಂದು 2 ಸಾರಿ ತಗೊಂಡಾಯ್ತು. ಆಮೇಲೆ ಈ ಸ್ಪಾಂಜು ಮೇಡಮ್ ಕೇಳಿದ್ರು ಬೇಕು, ಇದು ತಂದಿದ್ದೀನಿ. ಅದರಲ್ಲಿ 2 ಇರುತ್ತೆ. ಇನ್ನೊಂದು ಸ್ಪಾಂಜ್ ಈ ಪ್ಯಾನ್ ಕೇಕ್ ಒಳಗೆ ರೆಗ್ಯುಲರ್ ಎಲ್ಲ ಪ್ಯಾನ್ ಕೇಕ್ ಈ ಥರ ಒಂದು ಇಟ್ಬಿಟ್ಟು ಸ್ಪಾಂಜ್ ಕೊಡ್ತಾರೆ. ಆಮೇಲೆ ಲಾಸ್ಟಲ್ಲಿ ತೋರಿಸಿದ್ರು ಬರುತ್ತೆ. ಹಾಂ ಅದಕ್ಕೆ ಈ ಥರ ಸ್ಪಾಂಜ್ ಸ್ಮೂತ್ ಆಗಿರುತ್ತೆ. ಅದು ಸಿಗುತ್ತೆ. ನೋಡಮ್ಮ, ಇದು ಐಬ್ರೋ ಬ್ರಷ್. ಸ್ವಲ್ಪ ಫ್ಲಾಟ್ ಇರುತ್ತಲ್ಲ, ನೋಡಿದ್ರಲ್ಲ, ಇದೇ ಕೆಲವರೆಲ್ಲ ಇಷ್ಟಪಟ್ಟನ್ನ ಅರ್ಥ ಆಗಲ್ಲ ಕೊಡ್ತೀರ. ಅಗ್ಲ ಬರ್ಬೇಕು ಅಂತ ಬೇರೆ ಕಂಪ್ನಿದು ಐಬ್ರೋ ಬ್ರಷ್ ಬರ್ತದೆ. ನಂಬರು ನಮ್ಮದು ನಂಬರ್ 2 ನಂಬರ್ 2. ನೀವು ಬರ್ಕೊಳಕ್ಕೆ ಹೋದ್ರೆ ನಂಬರ್ ಸಾಕು. ಸ್ವಲ್ಪ ಇನ್ನು ಚೂರು ಇಷ್ಟು ಬರುತ್ತೆ, ಮುಕ್ಕಾಲು ಬರುತ್ತೆ. ನಮ್ಗೆ ಇದೆಲ್ಲಾನು ನಾವು ಇದರಲ್ಲಿ ದಪ್ಪ ಒಬ್ಬ ಬರ್ತೀವಿ. ರಾವಣ ಕೃಷ್ಣ ಅವತಾರ ಕ್ಯಾರೆಕ್ಟರ್ ಬಂದಾಗ ಅದನ್ನು ಎತ್ಕೊಳ್ತೀವಿ. ಶಿವನು ಸ್ವಲ್ಪ ಹೈಲೈಟ್ ಮಾಡ್ಕೊಬೇಕು. ಅದಕ್ಕೆ ಇದೇನು ನಾವು ಯೂಸ್ ಮಾಡ್ಕೋಬೋದು. ಇದು ಕಾಡಿಗೆ ನಿಶಕಾಯ್ದೆಲ್ಲ ಗೊತ್ತಿದ್ದಿಲ್ಲ. ಗೊತ್ತಿದ್ಯಾ ಇದು? ಇದು ಯಾಕೆ ಸ್ಪ್ರೆಡ್ ಆಗಲ್ಲ? ಯಾಕೆ ಕೊಡ್ತೀನಿ. ಆಮೇಲೆ ಇದು ಹೆಸರೇ ಅಷ್ಟು NIKI ನಿಕ್ಕಿ ಕಾಗಲ್ಲ ಅಂತ. ಅಲ್ಲಿ ಮಿಪ್ಪಿ ಅಂತ ಹೆಂಗಿತ್ತ, ಇದು ನಿಕ್ಕಿ ಅಂತ. ಈ ಶೃಂಗಾರ ಇನ್ನೊಂದೆಲ್ಲ ಬರ್ತಾರಮ್ಮ, ಹೈಟೆಕ್ಸ್ ಶೃಂಗಾರದೆಲ್ಲ ಕಣ್ಗೆಲ್ಲ ಬರ್ತಾವ ಗೊತ್ತಾ, ಸ್ಪ್ರೆಡ್ ಆಗ್ಬಿಡ್ತದ. ನೀವು ಕಣ್ಮೊಳಗೆ ಹಚ್ಕೊಂಡ್ರೆ ಇರುತ್ತೆ, ಆಚೆಗೆ ಈಚೆಲ್ಲ ಬಂದು ನಾವು ಡ್ಯಾನ್ಸ್ ಯೂಸ್ ಮಾಡ್ತಾಗ ಇನ್ನೊಂದು ಸ್ಪ್ರೆಡ್ ಆಗ್ಬಿಟ್ಟು ಬಾಡಿ ಇರ್ತದೆ. ಇದು ಬೇಗ ಆಗಲ್ಲ. ಅಂದ್ರೆ ಇದು ಇದೆಲ್ಲ ಕಣ್ಣು ಬರಲ್ಲ. ಇರೋ ಕಣ್ಣು ಬಾರ್ದು ಅದ್ರ ಮೇಲೆ ಇದು ಐಲೈನರ್ ಹಾಕಿ ಬಿಡೋದು. 2 ಥರ ತೋರಿಸ್ತೀನಿ. ಒಂದು ಇದ್ರಲ್ಲಿ ಬರ್ತೋರ್ತೀನಿ, ಇನ್ನು ಜೆಲ್ ಐಲೈನರ್ ತಗೊಂಡಿದೆ, ಅದರಲ್ಲಿ ಬರ್ತೋರ್ತೀನಿ. ಈ ಕಾಡಿಗೆ ಒಂಚೂರು ತಗೊಂಡು ನಮ್ಮ ಪ್ಲೇಟಿಗೆ ಜಾಸ್ತಿ ಯೂಸ್ ಮಾಡೋದು ಬೇಕು ಅಂತ. ಎಷ್ಟು ಬೇಕು ಅಷ್ಟು ಕಾಣೋದು. ಎಲ್ಲ ಕಾಣ್ತಾ ಇದೆಯಾ? ಇನ್ನ ಹಿಂದೆ ಹೋಗ್ಬಿಡಿ ಶಶಿ. This is important, right? ಉಬ್ಬು. ಅದು ಪ್ರಾಕ್ಟೀಸು. ಅದು ಫ್ಲಾಟ್ ಏನಂದ್ರೆ ಅದು ಹೆಲ್ಪ್ ಮಾಡುತ್ತೆ. ಶುರುವಲ್ಲಿ ಹಿಂಗೆ ಇಟ್ಕೊಂತೀವಿ ಆಗಲ್ಲ, ಅಷ್ಟು ಮಾಡೋದು. ಕೆಲವ್ರಿಗೆ ಸ್ಟ್ರೈಟ್ ಆಗಿರುತ್ತೆ. ಮೇಲೆ ಎತ್ಕೊಂಡು ಹಿಂಗೆ ಬರ್ದು ಆ ಕೆಳಗಿರೋ ಕೂದಲನ್ನ ಗಮ್ಮ ಹಾಕೋ ಅವ್ರಿಗೆ ಬೇಸ್ ಹಾಕೋ ಮುಗಿಸ್ತೀವಿ. ಆಮೇಲೆ ಐಶೋಡ್ ಹಾಕಿದಾಗ ಆ ಕೂದಲು ಕವರ್ ಆಗಿರುತ್ತೆ. ಇವಳಿಗೇನೆಲ್ಲ ಕರೆಕ್ಟಾಗಿದೆ. ಶುರುವಲ್ಲಿ ದಪ್ಪ ಬರ್ಕೊಂಡು ಅದೇ ದಪ್ಪ ಹೋಗೋಕ್ಕಾಗಲ್ಲ ನೋಡಿ. ಹಿಂಗೆ ಮಾಡ್ಕೊಳ್ಳೋದು, ಹಿಂಗಿಂದ ಹಿಂಗೆ ಮಾಡ್ಕೊಳ್ತಾ ಹೋಗೋದು. ನೋಡಿ ಹಿಂಗೆ ಬಂತು ನಾವು. ಅದು 2-3 ಥರನೂ ಬ್ರಷ್ಗಳು ಸಿಗ್ತಾವೆ. ಇದೊಂದು ಸಿಗುತ್ತೆ ನೋಡಿ, ಇದೊಂದು ಸಿಗುತ್ತೆ. ಒಟ್ಟಿನಲ್ಲಿ ಫ್ಲಾಟ್ ಬ್ರಷ್ ಯೂಸ್ ಮಾಡೋದು. ಇನ್ನು ಕೆಲವರು ಇದಕ್ಕೆ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ಬೋದು. ಅಲ್ಲ ಗಟ್ಟಿ ಇರುತ್ತೆ, ಒಂಚೂರು ಗಟ್ಟಿ ಇರುತ್ತೆ. ಕೊಬ್ಬರಿ ಒಂಚೂರು ಹಾಕ್ಬೇಕು ಲೈಟಾಗಿ. ಈ ತಟ್ಟೆಯಲ್ಲಿ ಇಕ್ಕಿರ್ತೀವಿ ನಾವು ಎಣ್ಣೆ. ಸ್ವಲ್ಪ ಎಣ್ಣೆ ಮೇಕಪ್ ಹಚ್ಕೊಳಕ್ಕೂ ಬೇಕು, ಮೇಕಪ್ ಮಾಡ್ಕೋಬೇಕು. ತುಂಬ ಗಟ್ಟಿ ಇರೋದ್ರಿಂದ ಒಂಚೂರು ಎಷ್ಟು ಬೇಕು ಅಷ್ಟು ತಗೊಂಡು ನನಗೆ ಆ ಬ್ರಷ್ಗೆ ಹೋಗ್ಬೇಕು. ಫ್ಲೋ ಗಟ್ಟಿ ಇದ್ದಾಗ ಹೋಗಲ್ಲ ನಿಮಗೆ. ನಾವು ಹೇಳ್ತಾ ಇರಬೇಕು, ಹೆಚ್ಚು ಕಮ್ಮಿ ಆಗುತ್ತೆ.
ಇದೊಂದು ಬ್ರಷ್ ಒಂದು 6ನೇ ನಂಬರ್ ಒಂದು ಇಟ್ಕೊಂಡು 3ನೇ ನಂಬರ್ ಹಿಂಗೆಲ್ಲ 3ನೇ ನಂಬರ್ ರೌಂಡ್ ಬ್ರಷ್. ಇದು ಐಬ್ರೋಗೆ ನೋಡ್ಕೊಂಡಲ್ಲ ಬ್ರಷ್ 3 or 6 ಶ್ಯಾಡೋ. ಇದು ಪಿಂಕ್ ಸಾಮಾನ್ಯವಾಗಿ ಎಲ್ಲ ಪಿಂಕ್ ಉಪಯೋಗಿಸೋದು. ಕಾಣ್ತಿದೆಯಮ್ಮ? ಕಾಣ್ತಿದ್ಯಾ? ಡ್ರೆಸ್ ಭರತನಾಟ್ಯ ಕಲರ್ ಏನು ಇದ್ರೂ ಇದೇ ಹಾಕ್ಬೇಕಲ್ಲ ಪಿಂಕ್. ಜನರಲಿ ನಾವು ಡಬಲ್ ಕೆಲವರು ಅವರೇ ಮಾಡ್ಕೊಂಡು ಬರುವಾಗ ಡ್ರೆಸ್ ಕಲರ್ ಅದೆಲ್ಲ ಮಾಡಂಗಿಲ್ಲ ಭರತನಾಟ್ಯದಲ್ಲಿ ಪಿಂಕ್. ಅದು ಇವಾಗ ಮಾಡ್ತಾರೆ. ಟೀಚರ್ ಕೇಳ್ತಾರೆ ಬೇಕು ಅಂತ. ಶಿವ ಮಾಡಿದಾಗ ಕೃಷ್ಣ ಮಾಡಿದಾಗ ನಾವು ಬ್ಲೂ ಶಿವನ್ಗೆ ಬ್ಲೂನೇ ಹಾಕಿ ಮತ್ತೆ ಗೋಲ್ಡ್ ಹಾಕ್ತೀವಿ. ಅವ್ರು ಬಲ್ಲ ಬಂದ್ಮೇಲೆ ಅದೇ ಬ್ಲೂ ತೆಗೆದು ಇಲ್ಲಿ ಬರ್ತೀವಿ. ನೀಲಕಂಠ ವಿಷಕಂಠ ಅಂತ ಬರ್ತಲ್ಲ ಅವ್ರು ಬೇಕಾಗ್ತದೆ. ಕೃಷ್ಣನ್ಗೊಂದು ಬರೀ ಇದು ಮಾತ್ರ ಬ್ಲೂ ಹಾಕ್ತೀವಿ. ಇಡೀ ಮೈ ಬ್ಲೂ ಮಾಡಿಸ್ಕೊಳ್ಳಲ್ಲ. ಎಲ್ಲರೂ ನಾಟಕದಲ್ಲಿ ಮಾಡಿಸ್ಕೊಂತಾರೆ. ಡ್ಯಾನ್ಸಲ್ಲಿ ಇವತ್ತೊಂದು ಕಮ್ಮಿ. ಅಂಗದಲ್ಲಿ ಒಂದು 7-8 ಟೈಮ್ ಮಾಡ್ಬೋದು. ಮಾಡಿಸ್ಕೊಂಡು ಬರೀ ಭರತನಾಟ್ಯದಲ್ಲಿ ಇದನ್ನೆಲ್ಲ ಸಜೆಸ್ಟ್ ಮಾಡ್ಬಿಡಿ ಸರ್. ಅವ್ನ ಮಾಡ್ತೀವಿ ಬ್ಲೂ ಅಶಂಕು ಚಕ್ರ ಇವೆಲ್ಲ ಬಂದಾಗ ಅದು ಕೃಷ್ಣ ನನಗೆ ಸಜೆಸ್ಟ್ ಬಂದೇ ರಾಮ ಮಾಡಿದಾಗ ರಾಮನ ಮುಂಚೆ ಆಗ್ತದೆ. ನಾಮ ಎಲ್ಲ ಹಾಕಿ ಶಂಕು ಚಕ್ರ ಎಲ್ಲ ಜನರಲಿ 2 ಕಲರ್ ಯೂಸ್ ಮಾಡ್ತಾರೆ. ಒಂದು ಪಿಂಕ್ ಒಂದು ಗೋಲ್ಡ್. ಇದೇ ಡೈರೆಕ್ಟ್ ಆಗಿ ಉದುರುತ್ತೆ. ಸ್ವಲ್ಪ ಅದನ್ನು ಬ್ರಷ್ನ ವಾಟ್ರಲ್ಲಿ ಫಿಟ್ ಮಾಡ್ಕೊಂಡು ಅದೆಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತೀವಿ ನಾವು. ಅದು ಡೈರೆಕ್ಟ್ ನಿಮ್ಗೆ ಹಾಕಲ್ಲ, ಮತ್ತು ಉದುರುತ್ತೆ. ನಾವು ಪ್ಲೇಟಾಗಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ತೀವಿ. ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡಿದ ಕಣ್ಮುಚ್ಚದ ನೋಡಿ ಮೇಡಮ್. ಇಷ್ಟೇ ಶೇಪ್ ಇದು. ಅವಳು ಕಣ್ಣು ಗುಡ್ಡ ಇದೆಲ್ಲ ನೋಡಿ ಇಷ್ಟು ಥರ ಬರುತ್ತೆ. ಆಮೇಲೆ ಮಧ್ಯಾಹ್ನ ಯಾರಾದರೂ ಮೆಟೀರಿಯಲ್ ಇಲ್ಲಿದೆ, ನೀವು ಇನ್ನೊಬ್ರು ಮೇಕಪ್ ಮಾಡಿ, ಇಲ್ಲ ನೀವೇ ಮೇಕಪ್ ಮಾಡಿಕೊಂಡು ಏನೋ ಡೌಟ್ ಇದ್ದರೆ ಅದು ಹೇಳಿ, ಅದು ಮಾಡ್ಕೊಳ್ಳೋದು ಆಯಿತಾ. ಈಗ ಎರಡು ಮಾಡ್ಕೊಂಡಾಗ ಒಂದು ಐಡಿಯಾ ಬಂದಿರುತ್ತೆ ನಿಮಗೆ. ಮಧ್ಯಾಹ್ನ ಅದನ್ನು ಮಾಡಿ ಅದಲ್ಲ ಚುಮ್ಮಿ. ಇನ್ನೊಂಚೂರು ಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ತಗೊಂಡಿದ್ದೀನಿ ನೋಡಿ. ಈಗ ಈ ಬ್ರೈಟ್ನೆಸ್ ಸಿಕ್ತದೆ. ನೀರು ಅಷ್ಟೆ. ಆಯಿಲ್ ಹಾಕಿದ್ರೆ ನಮ್ಮ ಈ ಕಣ್ಣು ರೆಪ್ಪೆ ಮೂಮೆಂಟ್ ಒಂದು ಲೈನ್ ಬರ್ಕೊತಾ ಆಯಿಲ್ ಸ್ಟಿಕ್ ಹಾಕಿದಾಗ ಬಾಡಿ ಇಟ್ಗೆ ಆ ಮೂಮೆಂಟ್ಗೆ ಒಂದು ಲೈನ್ ಥರ ಕೊಟ್ಕೊಬೇಕು. ಇದು ಉದುರಲ್ಲ. ಸ್ವಲ್ಪ ಲೈಟಾಗಿ ನೀರಲ್ಲಿ ಹಾಕೊಂಡು ಮಾಡಿ ಕಣ್ಮುಚ್ಚು ನೋಡಿ. ಇಷ್ಟ ಇರುತ್ತೆ. ಇದರಲ್ಲಿ ಕಾಪರ್ ಐ ಶೇಡೋ ಬರುತ್ತೆ, ಡಿಫ್ರೆಂಟ್ ಕಲರ್ ಬರುತ್ತೆ. ಒಂದು ಜನರಲ್ ಆಗಿ ಯೂಸ್ ಮಾಡೋದು 2 ಕಲರ್. ಇದರಲ್ಲಿ ಅದಕ್ಕೊಂದು ಬ್ರಷ್ ಯೂಸ್ ಮಾಡ್ಕೊಳ್ಬೋದು. ಮಿನಿಮಮ್ ಒಂದು ಮೇಕಪ್ ಸೆಟ್ಗೆ ಎಷ್ಟು ಬೇಕು ಅಂತ ಲಾಸ್ಟಲ್ಲಿ ಹೇಳ್ತೀವಿ. ಇದಕ್ಕೆ ಇನ್ನೊಂದು ಬ್ರಷು ಗೋಲ್ಡ್ಗೆ ಇದನ್ನೇ ತೊಳೆದು ಹಾಕೋಬೋದು. ಆದರೆ ಇದರಲ್ಲಿ ಚೂರು ಪಿಂಕ್ ಇರುತ್ತೆ. ಏನೇ ತೊಳೆದು ಈ ಗೋಲ್ಡ್ ಅಲ್ಲಿ ಎಫೆಕ್ಟ್ ಕೊಡಲ್ಲ. ಅದಕ್ಕೊಂದು ಸಣ್ಣ ಬ್ರಷು ಅದು ಎಷ್ಟು ಬೇಕು ಚೂರು ಹಾಕ್ಕೊಳ್ಳೋದು. ಸೇಮ್ ಇದೇ ಥರ ನೀರು ಹಾಕ್ಕೊಂಡು ಅದು ಚೆನ್ನ ಅದು ಕವರ್ ಮಾಡಿದ್ನಲ್ಲ ಆಗಲೇ ಆ ಕೂದಲೆಲ್ಲ ಇದು ಮಾಡಿ ಗ್ಯಾಪಿಗೆ. ನೋಡಿ ಅದು ಇಷ್ಟು ಶೇಪ್ಗೆ ಅದು ನೋಡಿ ಫುಲ್ ಬ್ಲೆಂಡ್ ಆಗಿದೆ. ಅವ್ರ ಶೇಪ್ ಬಂದಿದೆ. ಈ ಕಡೆ ಗೊತ್ತಾಗ್ತದೆ. ಜಾಸ್ತಿ ಬೇಕಾ ಜಾಸ್ತಿ ಹಾಕೋಬೋದು, ಕಮ್ಮಿ ಬೇಕಾ ಕಮ್ಮಿ ಹಾಕೋಬೋದು. ಇಲ್ಲೊಂಚೂರು ಜಾಸ್ತಿ ಬಂತು ಹಂಗೆ ಹಿಂಗೆ ಅಂದರೆ ಇಲ್ಲವರೆಗೂ ಕಣ್ಣು ಬರುತ್ತೆ. ಬರ್ದ್ರೆ ಅದಿರುತ್ತೆ, ಅದೇ ಕೆಳಗೆ ಕಾಣಲ್ಲ.
ಬೇಡ ಅಂದರೆ ಸ್ವಲ್ಪ ಹಿಂಗೆ ಅನ್ಕೊಂಡ್ರೆ ಬ್ಲೆಂಡ್ ಆಗುತ್ತೆ ಬರ್ದಂಗೆ ಅಷ್ಟೇ.